ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, YT ಸ್ಟುಡಿಯೋನೇ ನಿಮಗೆ ಕೊಟ್ಟಿದೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಿಮ್ಮದು ವಾಚ್ ಟೈಮ್ ಏನಿದೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಸೊ ನೀವು ಯಾಕೆ ಅದನ್ನು ಯೂಸ್ ಮಾಡಲ್ಲ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬೇ ಬಂದುಬಿಟ್ಟು ಹೇಳಿದೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ನಾವೇ ಕೊಡ್ತೀವಿ ಆ್ಯಂಡ್ ವಾಚ್ ಟೈಮ್ ಏನಿದೆ ಅದನ್ನು ನಾವೇ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ. ಸೊ ನೀವು ಈಸಿಲಿ ಬಂದುಬಿಟ್ಟು ಈ ಫ್ಯೂಚರ್ನ ಯೂಸ್ ಮಾಡಿಕೊಂಡು ಈಸಿ ನಿಮ್ಮದು ಚಾನೆಲ್ ಏನಿದೆ ಮಾನಿಟೈಸೇಷನ್ ಬೇಗ ಅಂದರೆ ಬೇಗ ಮಾಡ್ಕೋಬೋದು. ಓಕೆನಾ? ಲೈಕ್ ನಿಮ್ಮದು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಿಮ್ಮದು 4000 ವಾಚ್ ಟೈಮ್ ಅವರ್ ಏನಿದೆ ಅದೂ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ ಗೈಸ್? ಸೊ ಫುಲ್ ಪ್ರಾಸೆಸ್ ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗೋದು ಯಾವ ಥರ ಏನು ಎತ್ತ ಅಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನೀವು ನೋಟಿಫಿಕೇಷನಲ್ಲಿ ನೋಡ್ಬೋದು. ಸೊ ನೀವು ನೋಟಿಫಿಕೇಷನ್ ಓಪನ್ ಮಾಡ್ಕೊಳ್ಳಿ. ನೋಟಿಫಿಕೇಷನಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಆಲ್ ಇದೆ, ಅನಾಲಿಟಿಕ್ಸ್ ಇದೆ, ಕಮೆಂಟ್ಸ್ ಇದೆ. ಇಲ್ಲಿ ಇನ್ನೂ ಒಂದೆರಡು ಇರುತ್ತೆ, ನ್ಯೂಸು, ಇನ್ನೊಂದು ಬೇರೆ 2 ನೋಟಿಫಿಕೇಷನ್ ಇದೆ. ನನ್ನದ್ರಲ್ಲಿ ಇಲ್ಲ. ಬೈ ಚಾನ್ಸ್ ನಿಮ್ಮದ್ರಲ್ಲೂ ಇಲ್ಲ, ಬರೀ ಇದು 3 ಇದೆ ಅಂದರೆ ನೀವು ಎಲ್ಲಿ ಹೋಗಿ ಫೈಂಡ್ ಮಾಡ್ಬೋದು ಅದನ್ನು ಅಂತ ಹೇಳ್ತೀನಿ. ಸೊ ಸಿಂಪಲಿ ನಾವಿಲ್ಲಿ ಕಂಟೆಂಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೈಡಲ್ಲಿ ನಿಮಗೆ ವ್ಯೂ ಆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಓಕೆನಾ? ಸೊ ನಿಮಗೆ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಅಂದರೆ ಯಾವ ಥರ ಇಲ್ಲಿ 3 ಡಾಟ್ ಆಪ್ಷನ್ ನಿಮಗೆ ಕೊಟ್ಟಿದ್ದಾರಲ್ಲ, ಸೊ ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಪ್ರಮೋಟ್ ಅಂತ. ಓಕೆನಾ? ಸೊ ಏನಕ್ಕೆ ಪ್ರಮೋಟು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸೊ ನಿಮ್ಮದು ಈಸಿಲಿ ಸಬ್ಸ್ಕ್ರೈಬರ್ಸ್, ಸೊ ಯಾರಿಗೆಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅವ್ರದ್ದು ಈಸಿಲಿ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ ಸಿಕ್ಬಿಡ್ತಾರೆ. ಓಕೆನಾ? ಯಾವ ಥರ ಅಂತ ನೋಡ್ಕೊಳ್ಳಿ. ಫಸ್ಟು ಪ್ರಾಸೆಸ್ ನೋಡ್ಕೊಳ್ಳಿ. ನಿಮ್ಮದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಆಡಿಯನ್ಸ್ಗೆ ಇಷ್ಟ ಆಗಬೇಕು, ನೋಡಿದಾಗ ನಿಮ್ಮ ವೀಡಿಯೋ ಆಡಿಯನ್ಸ್ಗೆ ಇಷ್ಟ ಆಗಬೇಕು, ಮತ್ತು ಅವ್ರು ಬಂದು ನಿಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ ಬೇರೆ ವೀಡಿಯೋನು ನೋಡಬೇಕು. ಸೊ ಆ ಥರ ಒಂದು ವೀಡಿಯೋ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ನೀವಿಲ್ಲಿ ಪ್ರಮೋಟ್ ಆಪ್ಷನ್ ಏನು ಕಾಣಿಸ್ತಿದೆ ಈ ಪ್ರಮೋಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಕ್ಬಿಡುತ್ತೆ, ಪ್ರಮೋಟ್ ವಿಡಿಯೋ ಆ್ಯಂಡ್ ಗೋಲ್ ಇದೆ. ನಿಮ್ಮ ಗೋಲ್ ಏನು, ವಾಟ್ಸ್ ಆನ್ ಯೋರ್ ಮೈಂಡ್ ಗೋಲ್ ಅಂತ ಇದೆ. ಸೊ ಇಲ್ಲಿದೆ ಆಡಿಯನ್ಸ್ ಗ್ರೋತು ಮತ್ತು ವಿಡಿಯೋ ವ್ಯೂಸು. ಸೊ ಆಡಿಯನ್ಸ್ ಗ್ರೋತ್ ಬೇಡ, ಸೊ ಎಲ್ಲರಿಗೂ ಆಲ್ಮೋಸ್ಟ್ ವಿಡಿಯೋ ವ್ಯೂಸು ಬೇಕು. ಓಕೆನಾ? ಸೊ ವ್ಯೂಸು ಎಲ್ಲರಿಗೂ ವ್ಯೂಸು ಬೇಕು. ಸೊ ಸಿಂಪಲಿ ನಾವು ವಿಡಿಯೋ ವ್ಯೂಸ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಈ ಥರ ನಿಮ್ಮ ಯೂಟ್ಯೂಬ್ ಹೋಮ್ ಪೇಜಲ್ಲಿ ನೋಡಿ ಈ ಥರ ಬಂದುಬಿಟ್ಟು ಶೋ ಮಾಡುತ್ತೆ. ಎಲ್ಲರೂ ಒಂದು ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ಬಂದುಬಿಟ್ಟು ಈ ಥರ ಶೋ ಆಗುತ್ತೆ ಅಂತ ಯೂಟ್ಯೂಬ್ ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ. ಓಕೆನಾ? ಅದಾದಮೇಲೆ ನಿಮ್ಮದು ಇಲ್ಲಿ ಚಾನೆಲ್ ಬಂದುಬಿಡುತ್ತೆ. ಅದಾದಮೇಲೆ ಒಂದು ಟೈಟಲ್ ಬಂದುಬಿಟ್ಟು ಹೆಡ್ಲೈನ್ ಏನಿದೆ ಅದು ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಸೊ ನೀವು ಇದನ್ನು ಚೇಂಜ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು, ಇಲ್ಲ ಅದೇ ಇರೋಕ್ಕೆ ಬಿಡೋದಾದರೂ ಅದೇ ಇರೋಕ್ಕೆ ಬಿಡ್ಬೋದು. ಓಕೆನಾ? ಸೊ ಅದಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಇಲ್ಲಿ 3 ಆಪ್ಷನ್ ನೋಡೋಕ್ಕೆ ಸಿಗ್ತಾ ಇರ್ಬೋದು, ಆಡಿಯನ್ಸ್ ಅಂದ್ಬಿಟ್ಟು. ಓಕೆನಾ? ಸೊ ಫಸ್ಟಲ್ಲಿದೆ ಲೊಕೇಶನು, ಅದಾದಮೇಲೆ ಜೆಂಡರ್ ಇದೆ, ಅದಾದಮೇಲೆ ಆಲ್ ಏಜ್ ಇದೆ. ಸೊ ಸಿಂಪಲಿ ನಮ್ಮದು ವೀಡಿಯೋ ಯಾರು ನೋಡೋದು, ಸೊ ನಮ್ಮದು ಆಲ್ಮೋಸ್ಟು ಕನ್ನಡ ಬಂದುಬಿಟ್ಟು ಇಂಡಿಯಾದಲ್ಲಿ ಮಾತಾಡ್ತಾರೆ. ಸೊ ಇಂಡಿಯಾ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಂಡಿಯಾ ಲೊಕೇಶನ್ ಹಾಕೋಕ್ಕೆ ನಿಮಗೆ ಸಿಗುತ್ತೆ. ಇಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೂ ಇಲ್ಲಿ ನೋಡಿ ಇಂಡಿಯಾ ಎಲ್ಲಿದೆ ನೋಡಿಬಿಟ್ಟು ನೀವು ಸೆಲೆಕ್ಟ್ನ ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ಆಲ್ರೆಡಿ ನಮ್ಮದು ಸೆಲೆಕ್ಟೆಡ್ ಆಗಿತ್ತಲ್ವ, IND. ಓಕೆನಾ? ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ಜೆಂಡರ್ಸ್ ಅಂತ ಇದೆಯಲ್ಲ, ಈ ಜೆಂಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ್ಯಾವ ಜೆಂಡರ್ ನಿಮ್ಮ ವೀಡಿಯೋ ನೋಡೋಕ್ಕೆ ಇಷ್ಟ. ಸೊ ನನಗೆ ಎಲ್ಲ ಜೆಂಡರ್ ಲೈಕ್ ಮೇಲು ಫೀಮೇಲು ಅನ್ಕೇನೋ, ಸೊ ಎಲ್ಲನೂ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಫಿಮೇಲೇ ನೋಡಬೇಕಾ ಇಲ್ಲ ಮೇಲೇ ನೋಡಬೇಕಾ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಅದಾದಮೇಲೆ ಇಲ್ಲಿ ನೀವು ಏಜಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ
ಕ್ಲಿಕ್ ಮಾಡಿಬಿಟ್ಟು ಸೊ ನಿಮ್ಮ ವಿಡಿಯೋ ಯಾವ ಟೈಪ್ ಇದೆ, ಲೈಕ್ 18 to 24 ಒಳಗಡೆ ಇರೋರು ನೋಡಬೇಕಾ, ಇಲ್ಲ 25 to 34 ಏಜ್ ಒಳಗಡೆ ಇರೋರು ನೋಡಬೇಕಾ, ಇಲ್ಲ 35 to 44 ಇಲ್ಲ 40 ಇದೆಲ್ಲ ಇದೆಯಲ್ಲ. ಸೊ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನನ್ನ ವಿಡಿಯೋ ಯಾವ ಥರ ಇದೆ ಅಂದರೆ ಎಲ್ಲ ಏಜ್ ಅವ್ರು ನೋಡ್ಬೋದು ನನ್ನ ವಿಡಿಯೋ ಅನ್ನೋರು. ಸೊ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲ್ಲಿ ನಾವೇನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಜೆಟ್ ಬಂದುಬಿಟ್ಟು ಶೋ ಆಗ್ತಿದೆ. ಓಕೆನಾ, INR ಅಲ್ಲಿ. ಸೊ ಇದು ನಾನು ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ 7 ಡೇಸ್ಗೆ ನೀವು ಒಂದು ದಿನ ಥರ ಸ್ಪೆಂಡ್ ಮಾಡಿದರೆ 1000, ಸೊ 7 ಡೇಸ್ಗೆ 7000 ಆಗಿಬಿಡುತ್ತೆ. ಸೊ ನಮಗೆ ಇಷ್ಟು ಬಜೆಟ್ ಕೊಡೋಕ್ಕಾಗಲ್ಲ, ಜಾಸ್ತಿ ಆಗೋಯಿತು. ಸೊ ನಮಗೆ ಏನು ಮಾಡಬೇಕು, ಇದನ್ನ ಬಜೆಟ್ ಇದೆಯಲ್ಲ ಇದನ್ನು ನಾವು 100 ಮಾಡ್ಕೊಳ್ಳೋಣ. ಓಕೆನಾ, 100 ಈ ಥರ, ಇಲ್ಲ 200, ಇಲ್ಲ 100 ನಾವು ಮಾಡ್ಕೊಳ್ಳೋಣ. ಓಕೆನಾ, 100 ಅಂದರೆ ಈಗ ಡೇಸ್ ಬಂದುಬಿಟ್ಟು ನನಗೆ 7 ಡೇಸ್ವರೆಗೂ ಬೇಡ, ಒಂದು 3 ಡೇಸ್ ತಗೊಳ್ಳಿ. ಓಕೆನಾ, ಒಂದು 3 ಡೇಸ್ ನಾನು ಇದನ್ನು ರನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದ್ಕೊಳ್ಳಿ. 3 ಡೇಸಿಗೆ ಎಷ್ಟಾಯಿತು, 300 ಆಗೋಯಿತು. ಓಕೆನಾ, ಮತ್ತು 3 ಡೇಸ್ವರೆಗೂ ಆ ವಿಡಿಯೋ ವೈರಲ್ ಹೋಗುತ್ತೆ, ಎಲ್ಲರ ಫೀಡಲ್ಲೂ ಹೋಗುತ್ತೆ, ಅಷ್ಟು ಅಮೌಂಟ್ ಬಂದುಬಿಟ್ಟು ಸ್ಪೆಂಡ್ ಆಗುತ್ತೆ. ಓಕೆನಾ, ಸೊ ಎಷ್ಟು ವ್ಯೂಸ್ ಬಂದುಬಿಟ್ಟು ಸಿಗುತ್ತಂತನೂ ಕೂಡ ಇಲ್ಲಿ ಮೆನ್ಷನ್ ಕರೆಕ್ಟಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಎಸ್ಟಿಮೇಟ್ ವ್ಯೂಸ್ ಬಂದುಬಿಟ್ಟು 470 to 1700 ಏನೋ ಇದೆ. ಅದಾದಮೇಲೆ ಮೋರ್ ಆದರೂ ಕೂಡ ಇಂಪ್ರೆಷನ್ಸ್ ಜಾಸ್ತಿ ಹೋಗುತ್ತೆ. ಇಂಪ್ರೆಷನ್ಸ್ ಅಂದರೆ ನೋಡಿ ಇಲ್ಲಿ 5200 15000ವರೆಗೂ ನಮ್ಮದು ಇಂಪ್ರೆಷನ್ಸ್ ಹೋಗುತ್ತೆ. ನಾವು ಬೇಕಿದ್ದರೆ ಇದನ್ನು ಜಾಸ್ತಿ ಮಾಡಿದರೆ ಇನ್ನೂ ಜಾಸ್ತಿ ಬಂದುಬಿಟ್ಟು ನಮಗೆ ಸಿಗುತ್ತೆ. ಬಟ್ ಇದರಿಂದ ಏನು ಬೆನಿಫಿಟ್ ಆಗುತ್ತಂದರೆ ನಿಮಗೆ ಇದರಿಂದ ಬಂದುಬಿಟ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ನಿಮ್ಮ ವಿಡಿಯೋ ನಾನು ಏನಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಂದರೆ ಚೆನ್ನಾಗಿರೋ ವಿಡಿಯೋ ಹಾಕಿ ಅಂದರೆ, ಸೊ ಆಡಿಯನ್ಸ್ಗೆ ಇಷ್ಟ ಆದರೆ ನಿಮ್ಮ ವಿಡಿಯೋ ಏನಾದರೂ ಓಕೆನಾ, ಈ ಥರ ಪ್ರಮೋಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಏನಾದರೂ ಆಡಿಯನ್ಸ್ಗೆ ಇಷ್ಟ ಆದರೆ ಆಗ ಅವ್ರು ನಿಮ್ಮ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅದರಿಂದ ಏನು ಬೆನಿಫಿಟ್ ಆಯಿತು, ನಿಮ್ಮದು ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ. ಓಕೆನಾ, ಅದು ಆದಮೇಲೂ ಕೂಡ ಮತ್ತೆ ನಿಮ್ಮ ಚಾನೆಲ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮದು ಬೇರೆ ವಿಡಿಯೋನೂ ಕೂಡ ನೋಡ್ತಾರೆ. ಬಟ್ ನಾನಿಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ಸ್ನ ದೂರ ಮಾಡಿಬಿಡ್ತೀನಿ. ಏನು ಕನ್ಫ್ಯೂಷನ್ ಅಂದರೆ, ಸೊ ನಿಮಗೆ ಇದರಲ್ಲಿ ಏನೇ ವಾಚ್ ಟೈಮ್ ಸಿಕ್ಕಿದ್ರು, ಓಕೆನಾ, ಈಗ ಪ್ರಮೋಟ್ ಮಾಡ್ತಿದ್ದೀರಲ್ಲ ವಿಡಿಯೋ, ಇದರಲ್ಲಿ ಯಾವುದೇ ವಾಚ್ ಟೈಮ್ ನಿಮಗೆ ಸಿಕ್ಕಿದ್ರು ಅದು ಬಂದುಬಿಟ್ಟು ಮಾನಿಟೈಸೇಷನ್ ಆಗೋ ಟೈಮಲ್ಲಿ ಕೌಂಟ್ ಆಗಲ್ಲ. ಓಕೆನಾ, ಸೊ ಏನಕ್ಕೆ ನಾನು ಪ್ರಮೋಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ, ಪ್ಲಸ್ ಅದ್ರ ಜೊತೆಗೆ ನಿಮ್ಮದು ಬೇರೆ ವಿಡಿಯೋ ಏನಾದರೂ ಇದ್ದರೆ ಆಡಿಯನ್ಸ್ಗೆ ಇಷ್ಟ ಆದರೆ ಬೇರೆ ವಿಡಿಯೋನು ನೋಡಿಬಿಟ್ಟು ಅವರು ಅದರಿಂದ ನಿಮ್ಮದು ಏನಾಗುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಬೇರೆ ವಿಡಿಯೋ ನೋಡ್ತಾರಲ್ಲ ಆಡಿಯನ್ಸು, ಅದರಿಂದ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ನೀವು ಅಟ್ಲೀಸ್ಟ್ ವೀಕ್ಲಿ ಒಂದು ವಿಡಿಯೋನಾದರೂ ಪ್ರಮೋಟ್ ಮಾಡಿ, ಇದರಿಂದ ನಿಮ್ಮದು ಜಾಸ್ತಿ ಸಬ್ಸ್ಕ್ರೈಬರ್ಸು ಆಗ್ತಾರೆ ಆ್ಯಂಡ್ ಇದ್ರ ಜೊತೆ ನಿಮ್ಮ ವಾಚ್ ಟೈಮು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಅದೊಂದೇ ವಿಡಿಯೋ ನೋಡಲ್ಲ. ಓಕೆನಾ, ಪ್ರಮೋಟದು ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮದು ಚಾನಲ್ಗೆ ವಿಸಿಟ್ ಮಾಡಿ ಬೇರೆ ವಿಡಿಯೋನು ನೋಡ್ತಾರೆ, ಅದರಿಂದ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಬಟ್ ಈ ಪ್ರಮೋಟ್ ಮಾಡಿರ್ತೀರಲ್ಲ ಈ ವಿಡಿಯೋದಿಂದ ವಾಚ್ ಟೈಮ್ ಕೌಂಟ್ ಆಗಲ್ಲ. ಸೊ ಈ ಥರ ನೀವು ಏನಾದರೂ ಪ್ರಮೋಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 300 ಆದರೂ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲೇ, ಬೇರೆ ಎಲ್ಲೂ ನೀವು ಮಾಡೋಕ್ಕೆ ಹೋಗಬೇಡಿ, ಇದರಲ್ಲೇ ನೀವು ಜೆನ್ಯೂನ್ ಆಗಿ ಮಾಡಿದರೆ ಸೊ ಇದರಿಂದ ನಿಮಗೆ ಈ ಥರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಓಕೆನಾ, ಸೊ ಬೇರೆ ಕಡೆ ನೀವು ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟು ಪ್ರಮೋಟ್ ಮಾಡೋಕ್ಕಿಂತ ಅದರಲ್ಲಿ ನಿಮಗೆ ಹೋಗ್ಬಿಟ್ಟು ಥರ್ಡ್ ಪಾರ್ಟಿ ಆ್ಯಪ್ಸಿಂದ ನೀವು ಮಾಡೋಕ್ಕಿಂತ ಸೊ ನೀವು ಜೆನ್ಯೂನ್ ಆಗಿ ಈ ಥರ ಮಾಡಿದ್ರೆ ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಜೆನ್ಯೂನ್ ಆಗಿ ಇದ್ರ ಜೊತೆಗೆ ನಿಮಗೆ ಜೆನ್ಯೂನ್ ಆಗಿರೋ ಏನಿದೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ ಆ್ಯಂಡ್ ವಾಚ್ ಟೈಮ್ ಕೂಡ ಜೆನ್ಯೂನ್ ಆಗಿ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಫೇಕಾಗಿ ಏನೂ ನಿಮಗೆ ಸಿಗಲ್ಲ. ಓಕೆನಾ, ಬೈ ಚಾನ್ಸ್ ನೀವು ಫೇಕ್ ಆ್ಯಪಲ್ಲಿ ಏನಾದರೂ ಮಾಡಿದರೆ ನಿಮಗೆ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಅದು ಲೆಸ್ ಆಗುತ್ತೆ, ಇಲ್ಲ ಮಿಸ್ಲೀಡಿಂಗ್ ಮೆಟಾ ಡೇಟಾಗೆ ಬಂದುಬಿಡುತ್ತೆ. ಸೊ ಆ ಥರ ಮಾಡೋದ್ರಿಂದ ಇದೇ ಥರ ಮಾಡಿ ಬೆಟರು. ಓಕೆನಾ ಗೈಸ್, ಸೊ ಅದಾದಮೇಲೆ ಸಿಂಪಲಿ ನಾವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕರೆನ್ಸಿ ಇಂಡಿಯಾ ಅಂತ ಇದೆ, ಅದಾದಮೇಲೆ ಇದಿದೆ. ಸೊ ಸಿಂಪಲಿ ಫೈನಲೈಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಲೋಡಿಂಗ್ ತಗೊಳುತ್ತೆ, ಆಮೇಲೆ ಏನು ಡೀಟೇಲ್ಸ್ ಇದೆ ಅದು ಬಂದುಬಿಟ್ಟು ಓಪನ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಇಲ್ಲಿ ಬ್ಯಾಂಕ್ ಎಲ್ಲ ಇದೆ. ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಎಲ್ಲ ಏನಿದೆ ಸೊ ಇದನ್ನು ಬಂದುಬಿಟ್ಟು ನಮಗೆ ಹಾಕಬೇಕು, ಪೇಮೆಂಟ್ ಮೆಥಡ್ ಆಗಬೇಕು, ಎಷ್ಟು ಚಾರ್ಜು ಪೇ ಅದೆಲ್ಲ ಮಾಡಿಬಿಟ್ಟು ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ಪೇಮೆಂಟ್ ಆದಮೇಲೆ ಎಲ್ಲನೂ ಬಂದುಬಿಟ್ಟು ಇದಾಗುತ್ತೆ, ಪ್ರಮೋಟ್ ಆಗಿಬಿಡುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ತೋರಿಸಿದ್ನಲ್ಲ ಯಾವ ಟೈಪಲ್ಲಿ ಪ್ರಮೋಟ್ ಆಗುತ್ತಂತ.
ಸೊ ಆ ಥರ ಬಂದುಬಿಟ್ಟು ಪ್ರಮೋಟ್ ಆಗಿಬಿಡುತ್ತೆ. ಸೊ ನೋಡಿ ಒಂದು ಸಲ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ನಿಮಗೆ ಯಾವ ಟೈಪ್ ಯೂಟ್ಯೂಬ್ ಬಂದುಬಿಟ್ಟು ಪ್ರಮೋಟ್ ಮಾಡುತ್ತಂತ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸೊ ಈ ಟೈಪಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಪ್ರಮೋಟ್ ಮಾಡುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಈ ಟೈಪಲ್ಲಿ, ಓಕೆನಾ. ಸೊ ಎಲ್ಲರ ಯೂಟ್ಯೂಬಲ್ಲೂ ಈ ಥರ ಬಂದುಬಿಟ್ಟು ಆ್ಯಡ್ ಬಂದುಬಿಟ್ಟು ಶೋ ಆಗುತ್ತೆ. ಸೊ ಎಲ್ಲರೂ ಆಗ ನಿಮ್ಮ ವಿಡಿಯೋನ ನೋಡ್ತಾರಲ್ವ. ಸೊ ಗೊತ್ತಾಯ್ತಲ್ಲ. ಅಂತ ನಮಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.